ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು ನವವಿಧ ಭಕ್ತಿಯಲ್ಲಿ ಒಂದಾದಂತಹ 5ನೇಯದ್ದಾದಂತಹ ಅರ್ಚನಂ ಬಗ್ಗೆ ತಿಳಿದುಕೊಳ್ಳುವ. ಈ ಹಿಂದಿನ ಸಂಚಿಕೆಗಳಲ್ಲಿಯೇ ನಾವು ನವವಿಧ ಭಕ್ತಿಯಲ್ಲಿ 4 ನಾವು ವಿಚಾರ ಮಾಡಿದ್ದೇವೆ, ಚಿಂತನೆ ನಡೆಸಿದ್ದೇವೆ. ಭಾಗವತದ ಸಪ್ತಮ ಸ್ಕಂದದಲ್ಲಿ 7ನೇ ಸ್ಕಂದದಲ್ಲಿ ಬರುವಂತಹ ಪ್ರಸಂಗ ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ ಹಾಗೂ ಆತ್ಮನಿವೇದನಂ ಅಂತ ಈ 9 ರೀತಿಯಲ್ಲಿ ನಾವು ದೇವರನ್ನು ಸ್ತುತಿಸ್ಬೋದು, ಪೂಜಿಸ್ಬೋದು, ನಮ್ಮ ಭಕ್ತಿಯನ್ನು ನಾವು ಮಾಡಬಹುದು ಅಂತ ಪ್ರಹ್ಲಾದ ಕುಮಾರ ತನ್ನ ತಂದೆಯಾದಂತಹ ಹಿರಣ್ಯಕಶಿಪುವಿನ ಬಳಿಯಲ್ಲಿ ಹೇಳುವಂತಹ ಪ್ರಸಂಗದಲ್ಲಿ ಈ ಮಾತುಗಳು ಬರ್ತದೆ. ಈ ಹಿಂದೆ 4 ನೋಡಿದ್ದೇವೆ. ಇವತ್ತು 5ನೇಯದ್ದಾದಂತಹ ಅರ್ಚನಂ ಬಗ್ಗೆ ನಾವು ನೋಡಿಕೊಳ್ಳುವ. ಅರ್ಚನಂ ಅಂತ ಹೇಳಿದರೆ ಭಗವಂತನನ್ನು ಅರ್ಚಿಸುವಂಥದ್ದು, ಅವನನ್ನು ಪೂಜಿಸುವಂಥದ್ದು. ಹೇಗೆ? ಕಾಯ, ವಾಚ, ಮನಸ, ಶರೀರದಿಂದಲೂ, ಮಾತಿನಿಂದಲೂ, ಜೊತೆಯಲ್ಲಿ ಮನಸ್ಸಿನಿಂದಲೂ ತ್ರಿಕರಣಪೂರ್ವಕವಾಗಿ ಅವನನ್ನು ನಾವು ಅರ್ಚನೆ ಮಾಡುವಂಥದ್ದೇನಿದೆ ಇದೇ ಅರ್ಚನಂ, ಅಂದರೆ ಅವನನ್ನು ಪೂಜಿಸುವಂಥದ್ದು ಅಂತ. ಕಲಿಯುಗದಲ್ಲಿ ಎಲ್ಲ ಪಾಪಗಳನ್ನು ಹೊತ್ತುಕೊಂಡಿರುವಂತಹ ನಾವು ಈ ಪಾಪಗಳಿಂದ ಮುಕ್ತರಾಗುವುದು ಹೇಗೆ ಅಂತ ಹೇಳಿದರೆ ಭಗವಂತನ ಅರ್ಚನೆಯು ಅದಕ್ಕೆ ನಮಗೆ ಅತ್ಯಂತ ಹೆಚ್ಚು ಸಹಾಯ ಮಾಡುತ್ತದೆ. ದೇವಾದಿ ದೇವತೆಗಳು ಕೂಡ ಕಲಿಯುಗದಲ್ಲಿ ಒಂದು ಬಾರಿ ನನಗೆ ನರಜನ್ಮ ಬರಬೇಕು ಅಂತ ಬಯಸ್ತಾರಂತೆ. ಯಾಕೆಂದರೆ ಕಲಿಯುಗದಲ್ಲಿ ಹರಿನಾಮವನ್ನು ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಅಂತ. ಇಲ್ಲಿ ಭಗವಂತನ ನಾಮವನ್ನು ನೆನೆದರೆ, ಅವನನ್ನು ಅರ್ಚಿಸಿದರೆ ಕುಲಕೋಟಿಗಳು ನಮ್ಮನ್ನು ಉದ್ಧಾರ ಮಾಡ್ತಾವಂತೆ, ನಮ್ಮ ಎಲ್ಲ ಪಾಪ ರಾಶಿಗಳನ್ನು ಕೂಡ ನಾಶ ಮಾಡ್ತಾವಂತೆ. ಹಾಗಾಗಿ ದೇವತೆಗಳಿಗೂ ಕೂಡ ಆಶೆ ಇರುವಂತಹ ಇಲ್ಲೊಮ್ಮೆ ಬರಬೇಕು ಅಂತ ಅವರು ಬಯಸ್ತಾರಂತೆ. ಯಾಕೆಂದರೆ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಭಗವಂತನ ಅನುಗ್ರಹದ ಪರಿಪೂರ್ಣವಾದಂತಹ ಆ ಒಂದು ಸಂತೋಷವನ್ನು ನಮಗೆ ತಂದುಕೊಡುವಂತಹ ಒಂದು ಜನ್ಮ ನಮಗೆ ಇವತ್ತು ಮಾನವ ಜನ್ಮ ಇಲ್ಲಿ ಪ್ರಾಪ್ತವಾಗಿದೆ ನಮಗೆ. ಹಾಗಾಗಿ ನಾವು ಭಗವಂತನನ್ನು ಅರ್ಚಿಸಬೇಕು. ನಾವೆಲ್ಲರೂ ಕೂಡ ಪುಷ್ಪಾರ್ಚನೆ ಅಂತ ಮಾಡ್ತೇವೆ, ಕುಂಕುಮಾರ್ಚನೆ ಅಂತ ಮಾಡ್ತೇವೆ. ಹಾಗಿದ್ದಾಗ ನಮಗೆ ಅರ್ಚನೆ ಅಂತ ಹೇಳಿದರೆ ಏನು ಅಂತ ಗೊತ್ತುಂಟು. ಆದರೆ ಆ ಅರ್ಚನೆ ತ್ರಿಕರಣಪೂರ್ವಕವಾಗಿರಬೇಕು. ಮನಸ್ಸೆಲ್ಲೋ ಇಟ್ಟುಕೊಂಡು ಕಾರ್ಯವನ್ನು ಮಾತ್ರ ನಾವು ಕೈಯಿಂದ ಮಾಡುವಂಥದ್ದಲ್ಲ. ಈ ಮಾನವ ಜನ್ಮ ಅಂತ ಹೇಳುವಂಥದ್ದು ನಾವೆಲ್ಲರೂ ತಿಳ್ಕೊಂಡಿರುವ ಹಾಗೆಯೇ ಈ ಶರೀರ ಅಂತ ಹೇಳುವಂಥದ್ದು ಶಾಶ್ವತ ಅಲ್ಲ. ನಮ್ಮ ಜೊತೆಯಲ್ಲಿ ಸದಾಕಾಲ ಈ ಶರೀರ ಇರುವುದಿಲ್ಲ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ಅಂತ ನಾವು ಗೀತೆಯಲ್ಲಿ ಓದಿದ್ದೇವೆ. ಅಂದರೆ ಹಳೆಯ ಬಟ್ಟೆಯನ್ನು ಕಿತ್ತು ನಾವು ಹೊಸ ಬಟ್ಟೆಯನ್ನು ಧರಿಸುವ ರೀತಿಯಲ್ಲಿ ನಾವು ಈ ಶರೀರವನ್ನು ತ್ಯಜಿಸಿ, ಆತ್ಮ ಈ ಶರೀರವನ್ನು ತ್ಯಜಿಸಿ ಹೊಸ ಶರೀರವನ್ನು ಅದು ಪಡ್ಕೊಳ್ತದೆ. ಹಾಗಿದ್ದಾಗ ಈ ಶರೀರವು ನಶ್ವರ. ಹಾಗೆ ಈ ಶರೀರ ನಶ್ವರವಾದಂತಹ ಶರೀರ ನಮ್ಮ ಜೊತೆಯಲ್ಲಿ ಇರುವಷ್ಟು ಕಾಲ ನಾವಿದನ್ನು ವ್ಯರ್ಥವಾಗಿ ಹಾಳು ಮಾಡದೆ ಭಗವಂತನ ಉಪಾಸನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಹಾಗೆ ಶರೀರವು ನಾಶವಾದಾಗ ನಮ್ಮ ಮುಂದೆ ಪ್ರಶ್ನೆ ಬರ್ತದೆ. ನಮಗೆ ಗೊತ್ತುಂಟು, ಶರೀರ ನಾಶವಾದ ನಂತರ ನಾವು ಯಮಲೋಕಕ್ಕೆ ಹೋದಾಗ ಅಲ್ಲಿ ನಮ್ಮ ಈ ಜೀವಿತಾವಧಿಯಲ್ಲಿ ಶರೀರವನ್ನು ನಾವು ಪಡ್ಕೊಂಡಿದ್ದಾಗ ಆ ಜೀವಿತ ಕಾಲದಲ್ಲಿ ನಾವು ಏನೆಲ್ಲ ಮಾಡಿದೆವು ಅಂತ ಹೇಳುವಂತಹ ನಮ್ಮ ಕರ್ಮಗಳ ಲೆಕ್ಕಾಚಾರವು ಅಲ್ಲಿ ಆಗುವಾಗ ಯಮಧರ್ಮರಾಯ ಪ್ರಶ್ನೆ ಕೇಳ್ತಾನಂತೆ, ನಿಮಗೆ ಶರೀರವು ಪ್ರಾಪ್ತವಾಗಿತ್ತಲ್ಲ, ಭೂಮಿಯಲ್ಲಿ ನೀನಿದ್ದೀಯಲ್ಲ, ಆ ಸಂದರ್ಭದಲ್ಲಿ ನೀನು ಏನು ಮಾಡಿದೆ ಅಂತ. ಅಂದರೆ ಜೀವಾತ್ಮಕ್ಕೆ ಈ ನರಕಕ್ಕೆ ಹೋಗುವಂತಹ ಒಂದು ಲೆಕ್ಕಾಚಾರ ಅಲ್ಲಿ ಆಗ್ತದೆ, ನರಕಕ್ಕೆ ಹೋಗಬೇಕಾಗ್ತದೆ. ಆಗ ಯಮಧರ್ಮರಾಯ ಕೇಳ್ತಾನಂತೆ, ಏನು ಮಾಡಿದ್ದಿ ನೀನು? ನಿನಗೆ ಮನುಷ್ಯ ಶರೀರವನ್ನು ಭಗವಂತ ಕೊಟ್ಟಿದ್ದ, ಆದರೆ ಆ ಕಾಲಾವಧಿಯಲ್ಲಿ ನೀನು ಹೇಗೆ ಕಳೆದಿ ಅಂತ ಕೇಳ್ತಾನೆ. ನೋಡಿ, ನಾವು ಯಾವಾಗಲೂ ಒಂದು ಹೇಳುವುದುಂಟು, 3 ರೀತಿಯ ವಿದ್ಯಾರ್ಥಿಗಳು ಇರ್ತಾರಂತೆ. ಒಂದು ರೀತಿಯ ವಿದ್ಯಾರ್ಥಿಗಳು ಹೇಗೆ ಅಂತ ಹೇಳಿದರೆ, ಅವರಿಗೆ ಪರೀಕ್ಷೆಗೆ ಮೊದಲು ಕ್ವಶನ್ ಪೇಪರು ಔಟ್ ಆಗಿರಬೇಕು. ಕ್ವಶನ್ ಪೇಪರ್ ಔಟ್ ಆದರೆ ಆಗ ಅವರು ಉತ್ತರ ಬರೀಲಿಕ್ಕೆ ಸಿದ್ಧರಿರ್ತಾರೆ. ಮೊದಲೇ ಪ್ರಶ್ನೆ ಏನು ಅಂತ ಗೊತ್ತಿರಬೇಕು. ಇನ್ನೊಂದು ವರ್ಗದ ವಿದ್ಯಾರ್ಥಿಗಳು, ಅವರಿಗೆ ಕ್ವಶನ್ ಪೇಪರ್ ಔಟ್ ಆದರೂ ಕೂಡ ಪ್ರಶ್ನೆ ಯಾವುದು ಅಂತ ಮೊದಲೇ ಗೊತ್ತಿದ್ದರೂ ಕೂಡ ಅವರಿಗೆ ಉತ್ತರ ಬರೀಲಿಕ್ಕೆ ಆಗುವುದಿಲ್ಲ. ಇದು 2ನೇ ವರ್ಗದ ವಿದ್ಯಾರ್ಥಿಗಳು. ಇನ್ನು 3ನೇ ವರ್ಗದವರಿಗೆ ಯಾವ ಪ್ರಶ್ನೆ ಅಂತ ಗೊತ್ತಿರುವುದೇ ಬೇಡ, ಯಾವುದೇ ಬಂದರೂ ಕೂಡ ಅವರು ಉತ್ತರ ಬರೀಲಿಕ್ಕೆ ಸಿದ್ಧರಾಗಿರ್ತಾರೆ. ಈ ರೀತಿ 3 ರೀತಿಯ ವಿದ್ಯಾರ್ಥಿಗಳಿರ್ತಾರೆ. ಈಗ ನಾವು ಕೂಡ ನೋಡಿ, ನಮಗೆ ನಾಳೆ ಪರೀಕ್ಷೆ ಉಂಟು, ಈ ಶರೀರ ತ್ಯಾಗ ಮಾಡಬೇಕು. ಆಗ ಅಲ್ಲಿ ನಮ್ಮ ಈ ಜೀವಿತ ಕಾಲದಲ್ಲಿ ನಾವು ಮಾಡಿದಂತಹ ಕರ್ಮಗಳ ಬಗ್ಗೆ ಪ್ರಶ್ನೆ ಬರ್ತದೆ. ಆಗ ನಾವು ಉತ್ತರ ಕೊಡಬೇಕು ಅಂತ ಹೇಳುವಂಥದ್ದು ನಮಗೆ ಮೊದಲೇ ಗೊತ್ತುಂಟು. ನಮ್ಮ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂದರೆ ನಮ್ಗೆ ಗೊತ್ತುಂಟು ನಾಳೆ ಪ್ರಶ್ನೆ ಬರ್ತದೆ, ನಾವು ಅದಕ್ಕೆ ಉತ್ತರ ಕೊಡಬೇಕು ಅಂತ. ಹಾಗಿದ್ದರೂ ಕೂಡ ನಾವು ಆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನಾವು ಪ್ರಿಪೇರ್ ಆಗಲಿಲ್ಲಲ್ಲ. ಹಾಗಿದ್ದಾಗ ಇದು ನಮ್ಮ ತಪ್ಪೇ.
ಅಂದರೆ ನಾವು ಈ ವರ್ಗಕ್ಕೆ ಸೇರಿದವರಾಗ್ತೇವೆ ನೋಡಿ. ಅಲ್ಲಿ ಬಂದು ಯಮಧರ್ಮರಾಯ ಕೇಳುವಾಗ ನಾವು ಏನಂತ ಉತ್ತರ ಕೊಡುವುದು? ಹಾಗಾಗಿ ನಮ್ಮ ಪ್ರಶ್ನೆ ಪತ್ರಿಕೆಯನ್ನು ಋಷಿಗಳು, ಮುನಿಗಳು, ತಿಳಿದವರು, ಜ್ಞಾನಿಗಳು ನಮಗೆ ಲೀಕ್ ಮಾಡಿ ಕ್ವಶನ್ ಪೇಪರ್ ಔಟ್ ಆಗಿದೆ, ನಮಗೆ ಇಂಥ ಪ್ರಶ್ನೆ ಬರ್ತದೆ ಅಂತ ಹೇಳಿಕೊಟ್ಟು ಹೋಗಿದ್ದಾರೆ. ಆದರೂ ಕೂಡ ನಾವು ಅದಕ್ಕೆ ತಯಾರಿ ಮಾಡಲಿಲ್ಲ ಅಂತ ಆದರೆ ನಮ್ಮದು ಎಂತಹ ಜನ್ಮವಾಯಿತಿದು. ಹೀಗಾಗಬಾರ್ದು. ನಮಗೆ ಮೊದಲೇ ಗೊತ್ತಿದೆ ಇಂತಹ ಪ್ರಶ್ನೆ ಬರ್ತದೆ ಅಂತ, ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ನಾವು ಈ ಶರೀರ ಇದ್ದಾಗಲೇ ಮಾಡಬೇಕು. ಶರೀರ ನಷ್ಟ ಆದಮೇಲೆ ಮಾಡಲಿಕ್ಕಾಗುವುದಿಲ್ಲ. ಹಾಗಾಗಿ ಈ ನವವಿಧ ಭಕ್ತಿಗಳನ್ನೇನು ನಾವು ಹೇಳ್ತೇವೆ ಅದರಲ್ಲಿ ಒಂದನ್ನಾದರೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಎಲ್ಲವನ್ನೂ ಅಳವಡಿಸಿಕೊಂಡರೆ ಅತ್ಯಂತ ಶ್ರೇಷ್ಠ. ಒಂದನ್ನಾದರೂ ಅಳವಡಿಸಿಕೊಳ್ಳೋ ಪ್ರಯತ್ನ ಮಾಡುವ. ಈ ಅರ್ಚನೆ ಅಂತ ಹೇಳುವಂಥದ್ದು ಯಮಧರ್ಮರಾಯ ಕೇಳ್ತಾನಂತೆ, ಯಾಕೆ ನೀನು ಮಾಡಲಿಲ್ಲ, ಭಗವಂತನ ಅರ್ಚನೆ ಯಾಕೆ ಮಾಡಲಿಲ್ಲ ಅಂತ. ಆಗ ಆ ವ್ಯಕ್ತಿ ಜೀವಾತ್ಮ ಹೇಳ್ತದಂತೆ, ನನಗೆ ಯಾವುದೇ ವಸ್ತುಗಳು ಲಭ್ಯ ಇರಲಿಲ್ಲ, ಯಾವುದೇ ದ್ರವ್ಯಗಳಿರಲಿಲ್ಲ, ಹಾಗಾಗಿ ನಾನು ಮಾಡಲಿಲ್ಲ ಅಂತ. ಆಗ ಯಮಧರ್ಮರಾಯ ಕೇಳ್ತಾನೆ, ಯಾಕೆ ಲಭ್ಯ ಇರಲಿಲ್ಲ? ನೀನು ಜೀವಿಸಿರಲಿಲ್ವ ಇಷ್ಟು ಕಾಲ? ಏನನ್ನು ನೀನು ಸೇವಿಸಿದ್ದೀಯೋ ಅದನ್ನೇ ಭಗವಂತನಿಗೆ ಅರ್ಪಿಸ್ಬೋದಿತ್ತಲ್ಲ, ಅದರ ಮುಖಾಂತನೇ ಅವನ ಅರ್ಚನೆಯನ್ನು ಮಾಡ್ಬೋದಿತ್ತಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃದಯಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ. ನನಗೇನೋ ಸಂಪತ್ತು ಬೇಕು ಅಂತ ಇಲ್ಲ ಭಗವಂತನ ಆರಾಧನೆಗೆ, ಏನಿಲ್ಲ. ಪತ್ರಂ ಪುಷ್ಪಂ, ಎಲೆಯನ್ನಾದರೂ ಇಡಿ, ಹೂವನ್ನಾದರೂ ಇಡಿ, ಫಲಂ, ಹಣ್ಣನ್ನಾದರೂ ಇಡಿ, ಇದು ಯಾವುದೂ ಸಿಕ್ಕಲಿಲ್ವಾ? ತೋಯಂ, ನೀರಿನಿಂದಾದರೂ ನನ್ನನ್ನು ಅರ್ಚಿಸಿ ಪೂಜಿಸಿ, ಅದರ ಮುಖಾಂತರವೇ ನಾನು ಸಂತುಷ್ಟನಾಗ್ತೇನೆ ಅಂತ. ಹಾಗೆ ನೀರೂ ಸಿಗದಿರುವಂತಹ ಸಂದರ್ಭದಲ್ಲಿ ನಾವಿಲ್ಲ, ಅಥವಾ ನೀರು ಬರುವುದಿಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೂ ಕೂಡ ನಾವು ನೀರು ಬರುವುದಿಲ್ಲ ಅಂತ ಅನ್ನ ತಿನ್ನುವುದನ್ನು ಬಿಟ್ಟಿದ್ದೇವಾ? ಏನಾದರೂ ಮಾಡಿ ಹೊಟ್ಟೆ ತುಂಬಿಸುವುದನ್ನು ನಾವು ಬಿಟ್ಟಿದ್ದೇವಾ? ಇಲ್ಲ ಅಲ್ಲ. ಹಾಗಿರುವಾಗ ಇದಕ್ಕೆ ಎಷ್ಟು ಪ್ರಾಮುಖ್ಯತೆಯೋ ಅಷ್ಟೇ ಪ್ರಾಮುಖ್ಯತೆ ಭಗವಂತನ ಅರ್ಚನೆ ಆರಾಧನೆಗೂ ಬೇಕಲ್ಲ. ಹಾಗಿದ್ದಾಗ ಅದಕ್ಕೋಸ್ಕರವೂ ಒಂದಷ್ಟು ನೀರನ್ನು ಹಿಡಿದುಕೊಂಡು ನಾವು ಪೂಜೆ ಯಾಕೆ ಮಾಡುವುದಿಲ್ಲ? ಯಾವಾಗಲೂ ಕೂಡ ಸಾಧನೆಯ ದಾರಿಗೆ ಹೋಗಬೇಕು ಅಂತಾದರೆ, ಭಗವಂತನಲ್ಲಿ ಪ್ರೀತಿ ಉಂಟು ನಮಗೆ ಅಂತ ಹೇಳಿ ಆದರೆ ನಾವು ಅದಕ್ಕೆ ಕಾರಣವನ್ನು ಹುಡುಕುವುದಲ್ಲ, ಮಾಡದೇ ಇರುವುದಕ್ಕೆ, ಅವನನ್ನು ಅರ್ಚಿಸದೇ ಇರುವುದಕ್ಕೆ ಇದು ಕಾರಣ ಅಂತ ಹೇಳುವುದಲ್ಲ. ಇದರಿಂದ ಹೊರಬರುವುದು ಹೇಗೆ, ನಾನು ಹೇಗಾದರೂ ಮಾಡಿ ಅವನನ್ನು ಅರ್ಚಿಸಬೇಕು ಅಂತ ಪರಿಹಾರವನ್ನು ಹುಡುಕುವಂಥದ್ದು, ಇದು ನ್ಯಾಯಯುತವಾದದ್ದು ಅಂತ. ಈ ಎಲ್ಲ ಪ್ರಶ್ನೆಗಳು ನಮಗೆ ಮುಂದೆ ಬರ್ತದೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನಾವು ಈಗಲೇ ಪ್ರಿಪೇರ್ ಆಗಿ ಇರಬೇಕು ಅಂತ. ಅರ್ಚನಂ ಇದಕ್ಕೆ ಅತ್ಯಂತ ಒಳ್ಳೆಯ ಉದಾಹರಣೆಯನ್ನು ಕೊಡುವುದಾದರೆ ಭಾಗವತ ಪುರಾಣ ಮತ್ತೆ ನಮಗೆ ತಿಳಿಸಿಕೊಡ್ತದೆ ಪೃಥು ಮಹಾರಾಜ ಅಂತ. ಈ ಪೃಥು ಮಹಾರಾಜನ ಚರಿತ್ರೆಯನ್ನು ಭಾಗವತ ಪುರಾಣದಲ್ಲಿಯೇ ಬೇಕಾದರೆ ಓದಿ ನೀವು ತಿಳಿದುಕೊಳ್ಳಬಹುದು. ಪೃಥು ಮಹಾರಾಜ ವೇನ ಅಂತ ಹೇಳುವಂಥವನ ಮಗ. ಈ ವೇನ ಬಹಳ ದುಷ್ಟನಾಗಿರ್ತಾನೆ, ಕೆಟ್ಟವನಾಗಿರ್ತಾನೆ. ಆದರೆ ಆ ದುಷ್ಟತನ ಮಾಡ್ತಾ ಮಾಡ್ತಾ ಅವನಿನ್ನೇನು ಶರೀರ ತ್ಯಾಗ ಮಾಡುವಾಗಲೂ ಕೂಡ ಅವನಿಗೆ ಸಂತಾನ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಸತ್ತು ಹೋಗ್ತಾನೆ. ಆದರೆ ಅವನಿಗೆ ಸಂತಾನ ಆಗಲಿಲ್ಲ. ಅರಾಜಕತೆ ದೇಶದಲ್ಲಿ. ಆವಾಗ ಋಷಿಗಳೆಲ್ಲ ಅವನ ಭುಜಗಳನ್ನು, ತೋಳುಗಳನ್ನು ಮಥನ ಮಾಡಿ ಕಡಿದು ಅದರಿಂದ ಮಕ್ಕಳನ್ನು ಅಲ್ಲಿ ಸೃಷ್ಟಿ ಮಾಡ್ತಾರೆ. ಹಾಗೆ ಬಂದಂತಹ ಮಕ್ಕಳೇ ಪೃಥು ಮಹಾರಾಜ ಹಾಗೂ ಅರ್ಚಿ ಅಂತ ಹೇಳುವಂಥವಳು. ಲಕ್ಷ್ಮೀನಾರಾಯಣರೇ ಅಲ್ಲಿ ಬರುವಂಥದ್ದು. ನಾರಾಯಣನ ಅಂಶೀಭೂತವಾಗಿಯೇ ಈ ಪೃಥು ಮಹಾರಾಜ ಬಂದಿದ್ದಾನೆ ಅಂಶದಿಂದ ಅಂತ. ಈ ಪೃಥು ಮಹಾರಾಜ ಏನಿದ್ದಾನೆ ಆತ ಬಹಳ ಧರ್ಮನಿಷ್ಠನಾದಂಥ, ನಾರಾಯಣನ ಅಂಶ ಇತ್ತು. ಆದರೆ ಹೇಗೆ ಅರ್ಜುನನಲ್ಲಿಯೂ ನಾರಾಯಣನ ಅಂಶ ಇತ್ತು ಹಾಗೆ ಪೃಥು ಮಹಾರಾಜನು ಕೂಡ ಒಂದಷ್ಟು ಅಂಶ ಅವನಲ್ಲಿ ಇತ್ತು ಭಗವಂತನದ್ದು ಅಂತ. 24 ಅವತಾರಗಳಲ್ಲಿ ಈ ಪೃಥು ಮಹಾರಾಜನು ಕೂಡ ಒಂದು ಭಗವಂತನ ಅವತಾರ ಅಂತ ಪರಿಗಣನೆ ಮಾಡ್ತಾರೆ ಭಾಗವತದಲ್ಲಿ. ಈ ರೀತಿಯಾಗಿ ಈ ಪೃಥು ಮಹಾರಾಜ ಭಗವಂತನನ್ನು ಬಹಳವಾಗಿ ಪ್ರೀತಿಸ್ತಾನೆ, ಆರಾಧಿಸ್ತಾನೆ, ಅರ್ಚಿಸ್ತಾನೆ. 100 ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಅವನ ಆ ಅಶ್ವಮೇಧ ಯಾಗಕ್ಕೆ ಪ್ರಸನ್ನನಾಗಿ ಭಗವಂತ ಬರ್ತಾನೆ. ಭಗವಂತ ಬಂದು ನಿನಗೆ ನಾನು ಮೋಕ್ಷವನ್ನು ಕೊಡ್ತೇನೆ ಬಾ ಅಂತ ಕರೆದಾಗ ಪೃಥು ಮಹಾರಾಜ ಹೇಳ್ತಾನಂತೆ, ನನಗೆ ಮೋಕ್ಷ ಬೇಡ. ಯಾಕೆ ನನಗೆ ಮೋಕ್ಷ ಬೇಡ ಅಂದರೆ, ಮೋಕ್ಷಕ್ಕೆ ಹೋದಾಗ ಅಲ್ಲಿ ನಿನ್ನ ಶ್ರವಣ ಕೀರ್ತನ, ನಿನ್ನನ್ನು ಅರ್ಚನೆ ಮಾಡುವುದಿರ್ಬೋದು, ನಿನ್ನನ್ನು ಪೂಜಿಸುವುದಿರ್ಬೋದು, ನಿನ್ನ ಗುಣಗಾನ ಇರ್ಬೋದು, ಭಕ್ತರೆಲ್ಲ ನಿನ್ನನ್ನು ಹಾಡಿ ಹೊಗಳುವುದಿರ್ಬೋದು, ನಿನ್ನ ನಾಮಾವಳಿಗಳಿರ್ಬೋದು, ನಿನ್ನ ಸ್ತುತಿ ಇರ್ಬೋದು, ನಿನ್ನ ಭಜನೆಗಳಿರ್ಬೋದು, ಇದು ಯಾವುದೂ ನನಗೆ ಮೋಕ್ಷದಲ್ಲಿ ಕೇಳುವುದಿಲ್ಲ ಅಲ್ಲ ಭಗವಂತ. ಆದ ಕಾರಣ ಅಂಥ ಮೋಕ್ಷವೇ ನನಗೆ ಬೇಡ ಅಂತ ತಿರಸ್ಕರಿಸಿದವನು ಪೃಥು ಮಹಾರಾಜ. ನಾನು ಭೂಮಿಯಲ್ಲೇ ಇರ್ತೇನೆ, ನನಗೆ ನಿನ್ನ ಗುಣಗಾನ ಸದಾಕಾಲ ಶ್ರವಣ ಮಾಡ್ತಲೇ ಇರಬೇಕು, ನಿನ್ನನ್ನು ನಾನು ಪೂಜಿಸಬೇಕು, ನಿನ್ನನ್ನು ನಾನು ಸಾಧ್ಯವಾದಷ್ಟು ಅರ್ಚಿಸಬೇಕು. ಆದ ಕಾರಣ ನನಗೆ ಮೋಕ್ಷ ಬೇಡ ಅಂತ ಹೇಳಿದವನು ಈ ಪೃಥು ಮಹಾರಾಜ. ಅತ್ಯಂತ ಶ್ರದ್ಧೆಯಿಂದ ತಾನು ತಪಸ್ಸನ್ನು ಮಾಡ್ತಾನೆ. ಕೊನೆಗೆ ಸನಕಾದಿಗಳು ಬಂದು ಅವನಿಗೆ ಬ್ರಹ್ಮಜ್ಞಾನವನ್ನು ತಾವು ಉಪದೇಶವನ್ನು ಮಾಡ್ತಾರೆ. ಈ ರೀತಿ ಎಲ್ಲ ಆಗಿ ಕೊನೆಗೆ ತಾನು ಭಗವಂತನ ಸಾನ್ನಿಧ್ಯವನ್ನು ಹೊಂದಿದವನು ಪೃಥು ಮಹಾರಾಜ. ಯಾಕೆಂದರೆ
ಭಗವಂತನ ಅರ್ಚನೆಯಲ್ಲಿ ಅತ್ಯಂತ ಸಂತೋಷವನ್ನು ಕಂಡುಕೊಂಡವನು ಅವನು. ಹೀಗೆ ಪೃಥು ಮಹಾರಾಜನ ಹಾಗೆ ನಾವು ಕೂಡ ನಮಗೆ ಸಿಕ್ಕಿದಂತಹ ಈ ಅಲ್ಪಾವಧಿಯ ಈ ಜೀವಿತ ಕಾಲದಲ್ಲಿ ಸದಾಕಾಲ ನಾವು ಒಂದೇ ಜೀವನ ನಮಗಿರುವಂಥದ್ದು, ಒಂದೇ ಲೈಫು, ಎಂಜಾಯ್ ಮಾಡುವ ಅಂತ ಹೇಳಿಕೊಂಡು ನಾವು ಈ ರೀತಿಯಾಗಿಯೇ ಅದರಲ್ಲೇ ನಮ್ಮ ಕಾಲವನ್ನು ಲೌಕಿಕ ವಿಷಯಗಳಲ್ಲಿ ಕಳೆಯುವಂಥದ್ದಲ್ಲ. ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳುವಂಥದ್ದು ನಮಗೆ ಬೇಕು. ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ನಮಗೆ ಬರ್ತದೆ. ಹೀಗೆಲ್ಲ ಕಷ್ಟಗಳು ಬಂದಾಗ ಸೋತು ಹೋಗ್ತೇವೆ, ಕುಗ್ಗಿ ಹೋಗ್ತೇವೆ, ಆತ್ಮಸ್ಥೈರ್ಯ ಕಳ್ಕೊಳ್ತೇವೆ. ಆದರೆ ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ಶಾರೀರಿಕ, ಮಾನಸಿಕ, ನೈತಿಕ ಮತ್ತು ಆಧ್ಯಾತ್ಮಿಕ ಈ 4 ಶಕ್ತಿಗಳು ಒಳಗೊಂಡಿರುತ್ತದೋ ಆಗ ಯಾವಾಗಲೂ ಕೂಡ ಒಂದು ಧೈರ್ಯ ಅಂತ ಹೇಳುವಂಥದ್ದು ಪುಟಿದೇಳುತ್ತದೆ. ಯಾವಾಗಲೂ ಕೂಡ ಆತ್ಮಸ್ಥೈರ್ಯ ಕುಗ್ಗುವುದಿಲ್ಲ. ಹಾಗಾಗಿ ಭಗವಂತನ ಪಾದ ಮೂಲೆಯಲ್ಲಿ ನಮ್ಮ ಮನಸ್ಸನ್ನು ನಾವಲ್ಲಿ ಇಡಬೇಕು. ಅವನ ಪಾದಕಮಲದಲ್ಲಿ ಚಿತ್ತವನ್ನಿಟ್ಟು ಎಲ್ಲ ಕಷ್ಟದಿಂದಲೂ ಕೂಡ ಪಾರಾಗಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ಅರ್ಚನೆಯಲ್ಲಿ ನಮ್ಮನ್ನು ನಾವು ಸಾಧ್ಯವಾದಷ್ಟು ತೊಡಗಿಸಿಕೊಳ್ಳುವ. ಇದಕ್ಕಾಗಿ ಎಲ್ಲಿಂದಲೋ ಹಣವನ್ನೆಲ್ಲ ಖರ್ಚು ಮಾಡಿ ಸಾವಿರಾರು ರೂಪಾಯಿಗಳನ್ನು ಮುಗಿಸಿ ಏನೇನೋ ವಸ್ತು ಸಂಗ್ರಹ ಮಾಡಲೇಬೇಕು ಅಂತೇನಿಲ್ಲ. ಸಾಧ್ಯ ಇದ್ದರೆ ಮಾಡಬಹುದು, ಅಸಾಧ್ಯವಾದರೆ ಇದು ನಿತ್ಯವೂ ನಾವು ಮಾಡುವಂಥದ್ದು ಅರ್ಚನೆ. ಯಾವಾಗಾದ್ರೊಮ್ಮೆ, ವರ್ಷಕ್ಕೊಮ್ಮೆ ಅಲ್ಲ. ಯಾವ ವಸ್ತುಗಳು ನಮ್ಮ ಸುತ್ತಮುತ್ತಲೂ ಲಭ್ಯ ಉಂಟು, ಯಾವುದೂ ಇಲ್ಲಾಂದರೆ ಈಗ ಭಗವಂತ ಹೇಳಿದ ಗೀತೆಯ ಶ್ಲೋಕಗಳನ್ನು ನಾನು ಹೇಳಿದ್ದೇನೆ, ಆ ಮುಖಾಂತರವಾದರೂ ಭಗವಂತನನ್ನು ಅರ್ಚಿಸುವ. ಮುಖ್ಯವಾಗಿ ನಮ್ಮ ಮನಸ್ಸೂ ಕೂಡ ಆ ಅರ್ಚನೆಯಲ್ಲಿ ತೊಡಗಿಸಿಕೊಳ್ಳಬೇಕು, ಶರೀರ ಮತ್ತು ವಾಕ್ ಮಾತ್ರ ಅಲ್ಲ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣಾರ್ಪಣಮಸ್ತು.